ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರ್ಪಿತಾ ಶೆಟ್ಟೀಸ್ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಇವತ್ತಿನ ವ್ಲಾಗ್ ಲಾಸ್ಟ್ 2 ವ್ಲಾಗ್ ನೋಡಿರ್ತೀರ, ಕಂಟಿನ್ಯೂಷನ್ ಟ್ರಾವೆಲಿಂಗ್ ವ್ಲಾಗ್. ಬಟ್ ನಾನು ಈ ವ್ಲಾಗ್ನ ಸ್ವಲ್ಪ ಲೇಟ್ ಆಯಿತು, ಗ್ಯಾಪ್ ಜಾಸ್ತಿ ಆಯಿತು ಸೆಕೆಂಡ್ ಪಾರ್ಟ್ಗೂ ಈ ಪಾರ್ಟಿಗೂ. ಯಾಕಂತ ರೀಸನ್ ಹೇಳ್ತೀನಿ, ಕಂಪ್ಲೀಟ್ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಇವಾಗ ನಾವು ಧರ್ಮಸ್ಥಳದಲ್ಲಿ ಹಾಲ್ಟ್ ಆಗಿದ್ವಿ, ಬಂದು ನೈಟೇ. ಇವಾಗ ರೆಡಿಯಾಗಿ ಮಾರ್ನಿಂಗ್ ಇದ್ದು ಸಂಡೇ ದರ್ಶನಕ್ಕೆ ಅಂತ ಹೇಳ್ಬಿಟ್ಟು ಬಂದ್ವಿ. ಇಲ್ಲಿ ಸ್ವಲ್ಪ ಹೊತ್ತು ಪಾರ್ಕ್ ಮಾಡಿ ಅಲ್ಲೇ ರೆಸ್ಟ್ ಮಾಡಿ, ಯಾಕೆಂದರೆ ಸಾಕಾದಂಗೆ ಅನ್ನಿಸ್ತಾಯಿತ್ತು. ಬ್ರೇಕ್ಫಾಸ್ಟ್ ಕೂಡ ಮುಗಿಸ್ಕೊಂಡು ಬಂದಿದ್ವಿ ನಾವು. ಅಂದರೆ ಈ ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗೋ ರೋಡ್ ಇದೆ ಅಲ್ಲ, ಅಲ್ಲಿ ಒಂದು ಉಡುಪಿ ದೋಸೆ ಕ್ಯಾಂಪ್ ಅಂತ ಇದೆ. ಧರ್ಮಸ್ಥಳದಿಂದ ಕುಕ್ಕೆಗೆ ಹೋಗ್ಬೇಕಾದ್ರೆ ಬಲಗಡೆ ಸಿಗುತ್ತೆ. ಅದನ್ನು ಹುಡ್ಕೊಂಡು ಹೋಗಿ ಆ್ಯಕ್ಚುಲಿ ಬ್ರೇಕ್ಫಾಸ್ಟ್ನ ಮಾಡ್ಕೊಂಡು ಬಂದಿದ್ದು. ಯಾಕೆ ಅಂದರೆ ಚೆನ್ನಾಗಿರುತ್ತೆ ಅಲ್ಲಿ ಅಂತ. ನಮಗೆ ಇಲ್ಲಿ ಎಲ್ಲೂ ಅಷ್ಟು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀವಿ, ಇಷ್ಟ ಇರಲಿಲ್ಲ. ಅದಕ್ಕೆ ನಾವು ಅಲ್ಲೇ ಹೋಗಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬಂದು ಇಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ದೇವ್ರ ದರ್ಶನಕ್ಕೆ ಹೋಗ್ತಾಯಿದ್ದೀವಿ. ನಾವೇನಂತಂದರೆ ಟ್ರಿಪ್ಪಲ್ಲಿ ಫುಲ್ಲು ಏನು ಹರಿಬರಿ ಇಟ್ಕೊಂಡಿರಲಿಲ್ಲ. ಅಂದರೆ ಇಷ್ಟೆಲ್ಲ ಕವರ್ ಮಾಡಿಬಿಡ್ಬೇಕು ಇಷ್ಟು ಬೇಗ, ಒಂದೊಂದು ಸರಿ ಇರುತ್ತೆ ನೋಡಿ, ಆ ಥರ ಇಲ್ಲ. ಕೂಲಾಗಿ ಆರಾಮಾಗಿ ನೋಡ್ಕೊಂಡು ಹೋಗೋಣ, ಟೈಮ್ ಇದೆ, ಒಂದಿನ ಎಕ್ಸ್ಟ್ರಾ ಆದ್ರೂ ಓಕೆ ಅನ್ನೋ ಥರ ನಾವು ಯೂಶ್ವಲಿ ಯಾವಾಗಲೂ ಪ್ಲ್ಯಾನ್ ಮಾಡೋದು ಅದೇ ಥರನೇ ಇತ್ತಲ್ವ. ಹಾಗಾಗಿ ಆರಾಮಾಗಿ ದರ್ಶನ ಎಲ್ಲ ಮಾಡಿಕೊಂಡು ಹೋಗೋಣ ಅಂತ ಇವಾಗ ಸ್ವಲ್ಪ ಇಲ್ಲೆಲ್ಲ ಫೋಟೋಸ್ ಎಲ್ಲ ತೆಗಿತಾಯಿದ್ವಿ. ಇಲ್ಲಿ ಪಾರ್ಕಿಂಗ್ ಮಾಡಿದ್ವಿ. ಏನಂದರೆ ಸಿಕ್ಕಾಬಟ್ಟೆ ಶೆಕೆ. ನಾನು ಹೇಳಿದ್ದೆ ಲಾಸ್ಟ್ ವ್ಲಾಗಲ್ಲೇ, ನನಗೂ ಸ್ಯಾರಿ ಹಾಕ್ಕೋಬೇಕು ಅಂತ ಆಸೆ. ಬಟ್ ಶೆಕೆ ಏನು ಮಾಡೋದು, ಎಲ್ಲ ಕಡೆಗೂ ಹಾಕ್ಕೊಳ್ಳೋಕ್ಕೆ ಆಗಲ್ಲ ಅಂತ ನನಗೆ ಗೊತ್ತಿತ್ತು. ಅದರಲ್ಲೂ ಮಗುಗೆ ಹಾಲು ಕುಡ್ಸೋಕ್ಕೆ ಎಲ್ಲ ಸ್ವಲ್ಪ ಹಿಂಸೆ ಅಂತ ಅನಿಸುತ್ತೆ ಶೆಕೆನಲ್ಲಿ. ಅದಕ್ಕೆ ನಾನು ಧರ್ಮಸ್ಥಳದಲ್ಲಿ ಒಂದು ಮಾತ್ರ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ಸಿಂಪಲ್ ಆಗಿರೋವಂಥ ಸ್ಯಾರಿ, ಬೇಗ ವೇರ್ ಮಾಡೋಕ್ಕೆ ಈಸಿ ಆಗಬೇಕು ಅನ್ನೋಂಥದ್ದು ತಂದಿದ್ದೆ. ಅದನ್ನೇ ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಮೇಕಪ್ ಮಾಡಿಕೊಂಡು ಬಂದಿದ್ದೀನಿ. ಸ್ವೆಟ್ಟಾಗಿ ಏನು ಮೇಕಪ್ ಎಲ್ಲ ಇರೋದೇ ಇಲ್ಲ. ನೀರು ಹಾಕಿ ಫೇಸ್ ತೊಳೆದ್ಬಿಡೋಣ ಅಂತ ಅನಿಸ್ತಿರುತ್ತೆ, ಅಷ್ಟು ಶೆಕೆ ಆಗ್ತಿರುತ್ತೆ. ಅಂದರೆ ಮನೆಯಲ್ಲೇ ಅಥವಾ ಕಾರಲ್ಲೇ ಎ ಸಿನಲ್ಲಿದ್ದರೆ ಅಷ್ಟು ಗೊತ್ತಾಗಲ್ಲ. ಹೊರಗಡೆ ಎಲ್ಲ ಬಂದು ಓಡಾಡಬೇಕಾದ್ರೆ ಆ ಫೀಲ್ ಇದೆಯಲ್ಲ, ಸಖತ್ತು ಶೆಕೆ ಗೊತ್ತಾಗುತ್ತೆ. ಇವಾಗ ಇವಳದು ಸಿಂಗಲ್ ಫೋಟೋಸು, ಅಪ್ಪ ಮಗಳು ಫೋಟೋಸು ಜಾಸ್ತಿ ಅವ್ರದ್ದು ತೆಗೆಯೋದೇ ಆಗುತ್ತೆ. ನನ್ನ ಜೊತೆ ಅವಳದು ಅಥವಾ ಫ್ಯಾಮಿಲಿ ಫೋಟೋ ತೆಕ್ಕೊಳ್ಳೋಕ್ಕೆ ಆಗೋದಿಲ್ಲ. ನಾನು ಅದನ್ನೇ ಹೇಳ್ತಾಯಿದ್ದೆ, ನಿಮ್ಮದೇ ಫೋಟೋಸ್ ತೆಗೆಯೋದಾಗುತ್ತೆ, ವಿಡಿಯೋ ಮಾಡೋದಾಗುತ್ತೆ, ನನ್ನ ವಿಡಿಯೋ ಮಾಡೋದು ಯಾರು, ನನಗೆ ಫೋಟೋಸ್ ತೆಗೆಯೋದು ಯಾರು ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರಿಗೆ ಕೇಳ್ತಾಯಿದ್ದೆ. ಎಲ್ಲೋ ಒಂದೊಂದು ಸಾರಿ ತೆಗೆಸ್ಕೋತೀನಿ ಅಷ್ಟೇ. ಅದರಲ್ಲೂ ಈ ಥರ ಟ್ರಾವೆಲಿಂಗಲ್ಲಿ ಹೋಗೋದು ಅದು ಇದು ಅರ್ಜೆಂಟಲ್ಲಿ ತೆಗೆಸ್ಕೊಳ್ಳೋಕ್ಕೆ ಆಗಲ್ಲ. ಯೂಟ್ಯೂಬ್ ವೀಡಿಯೋ ಮಾಡ್ತಿರ್ತೀನಲ್ಲ, ಅವ್ರು ಕವರ್ ಆಗ್ತಿರ್ತಾರೆ. ಸೆಲ್ಫಿ ವೀಡಿಯೋದಲ್ಲಾದರೆ ನಾನು ಬರ್ತೀನಿ, ಆ ಥರ ಆಗಿಬಿಡುತ್ತೆ. ಇವಾಗ ಬಂದ್ವಿ, ಇಲ್ಲೆಲ್ಲ ರೂಫ್ ಈ ಥರ ಮಾಡಿದ್ದಾರೆ, ಗ್ರೀನ್ ಸ್ಕ್ರೀನ್ ಥರ ಹಾಕ್ಬಿಟ್ಟು ಮೇಲೆ. ಅದಕ್ಕೆ ತಂಪಾಗಿದೆ ಇಲ್ಲಿ ಕೆಳಗಡೆ ನಡ್ಕೊಂಡು ಹೋಗಿ. ಇಲ್ಲ ಅಂದರೆ ನಿಜವಾಗ್ಲೂ ಸಿಕ್ಕಾಬಟ್ಟೆ ಕಾಲೆಲ್ಲ ಸುಟ್ಟೋಗುತ್ತೆ. ಮ್ಯಾಟ್ ಹಾಕಿದರೆ ಆ ಮ್ಯಾಟ್ ಮೇಲೂ ಅಷ್ಟು ಸುಡ್ತಾಯಿತ್ತು ನನಗೆ. ಇವಾಗ ಹೋಗಿ ದರ್ಶನ ಮಾಡ್ಕೊಂಡು ಬರಬೇಕು. ನನಗೆ ಒಂದೇ ಭಯ, ಇವಳಿಗೆ ಶೆಕೆ ಆದರೆ ಒಳಗಡೆ ಏನು ರಿಯಾಕ್ಷನ್ ಇರುತ್ತೆ ಇವಳದು ಅನ್ನೋದು. ಯಾಕೆಂದರೆ ಅಷ್ಟು ಶೆಕೆ ಹೊರಗಡೆನೇ ಇದೆ, ಒಳಗಡೆ ಎಲ್ಲ ಜನ ಮುತ್ಕೊಂಡಾಗ ಎಷ್ಟು ಶೆಕೆ ಇರುತ್ತೆ ನಿಮಗೇ ಗೊತ್ತಾಗುತ್ತೆ. ಇವಳು ಏನು ಮಾಡೋದು ಅಂತಂದರೆ ಒಳಗಡೆ ಅಳೋದಕ್ಕೆ ಶುರು ಮಾಡಿದ್ಲು. ಅದಕ್ಕೆ ನಾನು ಅವಳಿಗೆ ಸಿಂಪಲ್ ಆಗಿರೋಂಥ ಒಂದು ಲಂಗ ಬ್ಲೌಸ್ ಥರದ್ದು ಟೈಯಿಂಗ್ ಇದೆಯಲ್ಲ, ಅದನ್ನು ಮಾತ್ರ ತಂದಿದ್ದೆ. ಆ್ಯಕ್ಚುಲಿ ಯುಗಾದಿ ಹಬ್ಬದ ದಿನ ಇದು, ಆಯಿತಾ. ಅದಾದಮೇಲೆ ಅಲ್ಲೆಲ್ಲ ದರ್ಶನ ಮುಗಿಸ್ಕೊಂಡು ನಾವು ಸೌತಡ್ಕ ಗಣಪತಿಗೆ ಬರಬೇಕು ಅಂತ ಅಂದ್ಕೊಂಡು ಬಂದ್ವಿ. ಅದಕ್ಕೆ ಮುಂಚೆ ನಾವು ವೈದ್ಯನಾಥೇಶ್ವರ ಟೆಂಪಲ್ ಅಂತ ಇದೆ, ಇಲ್ಲ ಅದಾದಮೇಲೆ ನಾವು ಹೋಗಿದ್ದು, ಸಾರಿ ನಂಗೆ ಕನ್ಫ್ಯೂಷನ್ ಆಯಿತು. ಸೌತಡ್ಕ ಗಣಪತಿಗೆ ಬಂದಿದ್ದೀವಿ, ಅದಾದಮೇಲೆ ಅದಕ್ಕೆ ಹೋಗಿದ್ದು. ಕೊಕ್ಕಡ ವೈದ್ಯನಾಥೇಶ್ವರ ಟೆಂಪಲ್ ಅಂತ ಅನ್ಕೋತೀನಿ. ಲಾಸ್ಟ್ ಟೈಮು ಹೋಗಿದ್ವಿ ನಾವು, ಸರ್ಪ ಸಂಸ್ಕಾರ ಎಲ್ಲ ಮಾಡ್ಸೋಕ್ಕೆ ಬಂದಿದ್ವಲ್ಲ, ಅವಾಗೂ ಹೋಗಿ ಅರ್ಕೆ ಎಲ್ಲ ಮಾಡ್ಕೊಂಡು ಬಂದಿದ್ವಿ. ಅಂದರೆ ಬೇಡ್ಕೊಂಡು ಬಂದಿದ್ವಿ ಬರ್ತೀವಿ ಮತ್ತೆ ಅಂತ. ಸೊ ಈ ಸರಿನೂ ಹೋಗಬೇಕು ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಅಲ್ಲಿ ನಾನೇನು ವಿಡಿಯೋ ಶೂಟ್ ಮಾಡ್ಕೊಳ್ಳಿಲ್ಲ. ಇದು ಸೌತಡ್ಕದಲ್ಲಿ ಮಾಡಿರೋಂಥ ವಿಡಿಯೋ. ಹೇಳ್ದಾಗೆ ಧರ್ಮಸ್ಥಳದಲ್ಲಿ ಸಿಕ್ಕಾಬಟ್ಟೆ ಹತ್ತಲು, ಎಲ್ಲ ಮಕ್ಕಳು ಅಳ್ತಿದ್ರು ಶೆಕೆಗೆ. ಏನು ಮಾಡಿದ್ರು ಸುಮ್ಮನೆ ಇರ್ತಿಲ್ಲ. ಆಮೇಲೆ ಹೊರಗಡೆ ಬಂದಮೇಲೆ ಕಾರಿಗೆ ಬಂದು ಎ ಸಿ ಹಾಕ್ಕೊಂಡು ಕೂಲಾಗಿ ಕೂತ್ಕೊಂಡ್ಮೇಲೆ ಸ್ವಲ್ಪ ಅಳೋದನ್ನು ಸ್ಟಾಪ್ ಮಾಡಿದ್ಲು, ಅಷ್ಟು ಶೆಕೆ ಇತ್ತು. ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಹೋದರೆ ಶೆಕೆಗಾಲದಲ್ಲಿ ಸಿಕ್ಕಾಬಟ್ಟೆ ಕಷ್ಟ ಆಗುತ್ತೆ. ಈ ಥರ 1 ಇಯರ್ ಅಥವಾ ಫೀಡಿಂಗ್ ಸ್ಟಾಪ್ ಮಾಡಿಸಿರೋ ಮಕ್ಕಳೆಲ್ಲ ಆದರೆ ಸ್ವಲ್ಪ ಮ್ಯಾನೇಜ್ ಮಾಡ್ಬೋದು. ತುಂಬ ಪುಟ್ಟ ಮಕ್ಕಳು ಅಂದರೆ ಈಗ ತಿಂಗಳ ಮಕ್ಕಳುಗಳೆಲ್ಲ ಇರ್ತಾರಲ್ಲ, ಅಂಥ ಮಕ್ಕಳಾದರೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಇವಳನ್ನ ಹೇಗೋ ಮ್ಯಾನೇಜ್ ಮಾಡಿದ್ವಿ. ಬೇಗ ನಾವೆಲ್ಲೂ ಕ್ಯೂ ಅಲ್ಲಿ ದರ್ಶನ ಆದಮೇಲೆ ನಿಂತ್ಕೊಳ್ಳೋಕೆ ಹೋಗಿಲ್ಲ. ಪ್ರಸಾದ ಅಥವಾ ಕಾಯಿ ಏನಾದರೂ ತೊಗೊಳೋದಕ್ಕೆ ಡೈರೆಕ್ಟ್ ಬಂದುಬಿಟ್ವಿ ಹೊರಗಡೆಗೆ. ಅಲ್ಲೂ ಅವಕಾಶ ಮಾಡಿಕೊಡ್ತಾರೆ, ತುಂಬ ಮಕ್ಕಳೆಲ್ಲ ಅಳ್ತಾಯಿದ್ರೆ. ಸೊ ಹಾಗಾಯಿತು. ಇಲ್ಲಿ ಆಲ್ಮೋಸ್ಟ್ ಮಧ್ಯಾಹ್ನ ಸಂಜೆ ಹಂಗೆ ಆಗಿತ್ತು ಅಂತ ಅನ್ಕೋತೀನಿ.
ಸೌತಡ್ಕಾಗೆ ಬಂದಾಗ ಇಲ್ಲಿ ನನಗೆ ತುಂಬ ಇಷ್ಟ ಅಂತಂದರೆ ಪ್ರಸಾದ ಅವಲಕ್ಕಿದು ಮಾಡ್ತಾರಲ್ಲ ಅದು, ಅದನ್ನೆಲ್ಲ ತೊಗೊಂಡ್ವಿ. ದರ್ಶನ ಎಲ್ಲ ಬೇಗನೆ ಆಗಿಬಿಡ್ತು. ಇಲ್ಲೆಲ್ಲ ಏನು ಅಷ್ಟೊಂದು ರಶ್ ಇದ್ರೂ ನಡೆಯುತ್ತೆ, ಬೇಗನೆ ದರ್ಶನ ಆಗಿಬಿಡುತ್ತೆ. ನಂಗೊಂಥರ ಇಲ್ಲಿ ಚೆನ್ನಾಗಿ ಅನಿಸುತ್ತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ. ಹಂಗಂತ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಕೂಡ ಮಾಡಿದ್ವಿ. ಲಾಸ್ಟ್ ಟೈಮು ಹಂಗೇ ಮಾಡಿದ್ವಿ. ಒಂಥರ ನವಿಲು ಮತ್ತು ಹಸುಗಳು ಎಲ್ಲ ಬರೋದು, ಮಕ್ಕಳಿಗೆಲ್ಲ ಆಟ ಆಡೋಕ್ಕೆ ಚೆನ್ನಾಗಿದೆ ಇಲ್ಲಿ. ಹಾಗಾಗಿ ಇವಳು ಟೈಮ್ ಸ್ಪೆಂಡ್ ಮಾಡಿದ್ಲು ಚೆನ್ನಾಗೇ. ಅಲ್ಲಿರೋ ಮಕ್ಕಳನ್ನೆಲ್ಲ ಮಾತಾಡ್ಸೋದು, ಎಲ್ಲರಿಗೂ ಹಾಯ್ ಮಾಡೋದು, ಶೇಕ್ ಹ್ಯಾಂಡ್ಸ್ ಕೊಡೋದು, ನಮಸ್ತೆ ಮಾಡೋದು, ಈ ಥರ ಎಲ್ಲ ಅವಳೇ ಮಾಡಿಕೊಂಡು ಮಾತಾಡಿಸ್ಕೊಂಡು ಆರಾಮಾಗೆ ಇದ್ಲು. ಇಲ್ಲೆಲ್ಲ ದರ್ಶನ ಎಲ್ಲ ಆದಮೇಲೆ ಲಾಸ್ಟ್ ಟೈಮ್ ನಾವು ಇಲ್ಲಿ ಗಂಟೆ ಎಲ್ಲ ಕಟ್ಟಿದ್ವಿ. ಅದ್ರದ್ದು ಏನಂತಾರೆ, ಹರಕೆ ಎಲ್ಲ ಮಾಡಿಕೊಂಡು ಗಂಟೆ ಕಟ್ಟಿದ್ವಿ, ಅಂದರೆ ಬೇಡ್ಕೊಂಡು. ಅದೆಲ್ಲ ಈಡೇರಿದೆ. ತುಂಬಾ ಖುಷಿ ಇತ್ತು ನಮಗೆ ಮಗುನ ಇಲ್ಲಿಗೆಲ್ಲ ಕರ್ಕೊಂಡು ಬರೋದಕ್ಕೆ. ಲಾಸ್ಟ್ ಟೈಮ್ ಬಂದಾಗ ನಾವು ಮಗು ಇರಲಿಲ್ಲ, ಮಗುಗೋಸ್ಕರ ಬೇಡ್ಕೊಂಡು ಬಂದಿದ್ವಿ. ಈ ಸರಿ ಮಗಳನ್ನ ಎತ್ಕೊಂಡು ಬಂದಿದ್ದೀವಿ ಅಂದರೆ ಅದೆಷ್ಟು ಖುಷಿ ಇರುತ್ತೆ ಅಲ್ವಾ, ನಿಮಗೂ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಾನು ಈ ವಾಯ್ಸ್ ಓವರ್ ಕೊಡೋಷ್ಟೊತ್ತಿಗೆ ತುಂಬಾ ಲೇಟ್ ಆಗಿಬಿಟ್ಟಿದೆ. ವಿಡಿಯೋಸ್ ಎಲ್ಲ ಮಾಡಿ ಇಟ್ಕೊಂಡು ಆಮೇಲೆ ಶೇರ್ ಮಾಡೋಣ ಅಂತ ಅಲ್ವಾ ಯೂಶ್ವಲಿ ನಾವು ಪ್ಲ್ಯಾನ್ ಮಾಡೋದು ವ್ಲಾಗರ್ಸು. ಇನ್ಸ್ಟಂಟಾಗಿ ಹಾಕೋಕ್ಕಾಗಲ್ಲ. ಅಂದರೆ ಇವಾಗ ನೆನ್ನೆ ಶೂಟ್ ಮಾಡಿರೋದನ್ನ ಇವತ್ತು ಹಾಕೋದು ತುಂಬಾ ಅಪರೂಪ. ಅದರಲ್ಲೂ ಟ್ರಾವೆಲಿಂಗ್ ಎಲ್ಲ ಮಾಡಬೇಕಾದ್ರೆ ಹಾಕೋದು ಸ್ವಲ್ಪ ಕಷ್ಟ. ಮನೇಲೇ ಇದ್ದು ವ್ಲಾಗ್ ಮಾಡ್ತಿದ್ರೆ ಸ್ವಲ್ಪ ಪುರ್ಸೊತ್ತಿದ್ದಾಗ ಅಲ್ಲಲ್ಲೇ ಎಡಿಟ್ ಮಾಡ್ಕೊಂಡು ವಾಯ್ಸ್ ಓವರ್ ಕೊಟ್ಕೊಂಡು ಹಾಕ್ಬಿಡ್ಬೋದು. ಬಟ್ ಟ್ರಾವೆಲಿಂಗಲ್ಲಿ ಹಂಗೆ ಆಗೋದಿಲ್ಲ. ಅದರಲ್ಲೂ ಮಗು ಜೊತೆ ಟ್ರಾವೆಲ್ ಮಾಡ್ಕೊಂಡು ಮನೆಗೆ ಬಂದಮೇಲೆ ರೆಸ್ಟ್ ಮಾಡಬೇಕು, ಸಿಕ್ಕಾಬಟ್ಟೆ ಸ್ಟ್ರೈನ್ ಅಂತ ಅನಿಸುತ್ತೆ ಅಲ್ವಾ. ಟ್ರಾವೆಲಿಂಗ್ ಸ್ಟ್ರೈನ್ ಅನಿಸಿಲ್ಲ ಅಂದ್ರೂ ಹ್ಯಾಂಡಲ್ ಮಾಡೋದಿರುತ್ತಲ್ಲ ಟಾಡ್ಲರ್ಸ್ನ, ಅದು ಸಿಕ್ಕಾಬಟ್ಟೆ ರಿಸ್ಕು. ಹೇಳ್ಬೇಕಂತಂದರೆ ಒಂದೇ ಕಡೆ ಕಾರಲ್ಲಿ ಕೂತ್ಕೊಂಡು ಅವ್ರನ್ನ ಮ್ಯಾನೇಜ್ ಮಾಡೋದು ಕಷ್ಟ, ಓಡಾಡಬೇಕು ಅಂತಾರಲ್ಲ, ಅದಕ್ಕೇ. ಸೊ ಹಂಗಾಗಿ ಲೇಟಾಗಿ ಆಗ್ತಾಯಿದ್ದೀನಿ. ಮತ್ತು ಇನ್ನೂ ಒಂದು ಮೇಯ್ನ್ ರೀಸನ್ ಇದೆ, ಅದನ್ನು ಹೇಳ್ತೀನಿ. ಅದಕ್ಕೆ ಮುಂಚೆ ಈ ವಿಡಿಯೋ ಕ್ಲಿಪ್ಪಿಂಗ್ಸ್ ಹೇಗೆ ಬರ್ತೋ ಆಗ ವಾಯ್ಸ್ ಓವರ್ ಕೊಟ್ಕೊತಾ ಹೋಗ್ತಿದ್ದೀನಿ. ಇವಾಗ ನಾವು ಸೌತಡ್ಕದಿಂದ ಕುಕ್ಕೆ ಸುಬ್ರಹ್ಮಣ್ಯಗೆ ಬಂದ್ವಿ. ಈವ್ನಿಂಗು ಯುಗಾದಿ ಹಬ್ಬ ಆಗಿದ್ದರಿಂದ ತೇರೆಲ್ಲ ಎಳೆದ್ರು, ಮತ್ತು ಈ ಥರ ಎಲ್ಲ ಪಲ್ಲಕ್ಕಿ ಉತ್ಸವ ಎಲ್ಲ ಮಾಡ್ತಾರಲ್ಲ ಆ ಥರ ಎಲ್ಲ ಮಾಡಿದ್ರು. ಮತ್ತು ಆನೆನೂ ಬಂದಿತ್ತು. ಬಟ್ ಈ ಸರಿ ಆನೆ ಆ ಥರ ಎಲ್ಲ ಏನು ಪರ್ಫಾರ್ಮ್ ಮಾಡ್ತಿತ್ತು, ಸ್ವಲ್ಪ ಎಲ್ಲ ಗಂಟೆ ಎಲ್ಲ ಹೊಡೆದು ಆ ಥರದ್ದೆಲ್ಲ ಏನೂ ಇಲ್ಲ ಅಂತ ಹೇಳಿದ್ರು. ಸರಿ ಆಯಿತು ಅಂದ್ಬಿಟ್ಟು ಇದನ್ನು ಎಲ್ಲನೂ ನೋಡಿಕೊಂಡು ನಾವು ಇಲ್ಲೇ ಹಾಲ್ಟ್ ಆದ್ವಿ. ಇಲ್ಲಿ ಬಂದ ಮೇಲೆ ನಾವು ರೂಮ್ ಬುಕ್ ಮಾಡಿದ್ವಿ. ಅಲ್ಲೆಲ್ಲ ಈಸಿಯಾಗಿ ಸಿಕ್ಕುತ್ತೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ. ಬಟ್ ದೇವಸ್ಥಾನದ ಸಿಕ್ಕಿರಲಿಲ್ಲ ನಮಗೆ, ನಾರ್ಮಲ್ ಪ್ರೈವೇಟ್ ಸಿಕ್ಕಿತ್ತು. ಸರಿ, ಅದಾದಮೇಲೆ ಅಲ್ಲಿ ಹಾಲ್ಟಾಗಿ ಬೆಳಗ್ಗೆ ಎದ್ದು ಫ್ರೆಶ್ ಅಪ್, ದರ್ಶನ ಎಲ್ಲ ಆಗಿತ್ತು. ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಇವಾಗ ಮಡಿಕೇರಿಗೆ ರಿಟರ್ನ್ ಬರ್ತಾಯಿದ್ದೀವಿ. ಮಡಿಕೇರಿಗೆ ಬಂದು ಅಲ್ಲಿ ಸ್ವಲ್ಪ ಎಲ್ಲ ಪ್ಲೇಸಸ್ನ ನೋಡಿಕೊಂಡು ಹಂಗೆ ಮೈಸೂರು ಮೇಲೆ ರಿಟರ್ನ್ ನಮ್ಮ ಮಂಡ್ಯಕ್ಕೆ ಬಂದು ಮದ್ದೂರಿಗೆ ಬರೋಣ ಅಂತ ಹೇಳ್ಬಿಟ್ಟು ಹೇಗೆ ಹೋಗಿದ್ವಿ ಅದೇ ಥರ ರಿಟರ್ನ್ ಬರೋಣ ಅಂತ. ಇದು ಆ್ಯಕ್ಚುಲಿ ಇನ್ನೂ ಒಂದು ರೂಟ್ ಇದೆ, ಹಾಸನ ಮೇಲೆ ಹೋಗ್ಬೋದು. ಬಟ್ ಈ ರೂಟಲ್ಲಿ ಹೋಗಿದ್ವಿ ನಾವು. ಕುಶಾಲನಗರ ಅದೆಲ್ಲ ಹೋದರೆ ಅಲ್ಲೂ ಫಾಲ್ಸು ಅಥವಾ ಬೇರೆ ಏನಾದರೂ ಪ್ಲೇಸಸ್ ಎಲ್ಲ ನೋಡ್ಬೋದು ಅಂತ ಹೇಳ್ಬಿಟ್ಟು ಇವಾಗ ನಾವು ಫಸ್ಟು ಅಬ್ಬೆ ಫಾಲ್ಸ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡು ಹೊರಟಿದ್ದೀವಿ. ಚೆನ್ನಾಗಿರುತ್ತೆ. ಸಮ್ಮರ್ ಜಾಸ್ತಿ ನೀರಿರೋದಿಲ್ಲ ಆಯಿತಾ, ಆದ್ರೂ ಓಕೆ ನೋಡ್ಕೊಂಡು ಹೋಗೋಣ, ಇಲ್ಲಿವರೆಗೂ ಬಂದಿದ್ದೀವಲ್ಲ ಅಂತ ಹೇಳ್ಬಿಟ್ಟು. ಮತ್ತು ಏನಂದರೆ ನಾವು ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ. ಘಾಟ್ ಸೆಕ್ಷನ್ ಇರುತ್ತಲ್ವ, ಬ್ರೇಕ್ಫಾಸ್ಟ್ ಎಲ್ಲ ತಿನ್ನಿಸ್ಕೊಂಡು ಮಗುಗೆ, ಮತ್ತು ನಾವು ತಿಂದರೆ ನಮಗೆ ವಾಮಿಟಿಂಗ್ ಆಗೋದು ಸ್ವಲ್ಪ ಗ್ಯಾರಂಟಿ ಅಂತಲೇ ಅನ್ಬೋದು. ಮಗುಗಂತೂ ಆಗುತ್ತೆ ತಿನ್ನಿಸಿದ ತಕ್ಷಣ. ಆ ಥರ ಘಾಟ್ ಸೆಕ್ಷನಲ್ಲಿ ಕರ್ಕೊಂಬಂದರೆ ಎಕ್ಸ್ಪೀರಿಯೆನ್ಸ್ ಆಗಿತ್ತಲ್ಲ, ಅದಕ್ಕೆ ಏನು ಮಾಡಿದ್ವಿ, ಬೇಡ ಅಂದ್ಬಿಟ್ಟು ಮುಂದಕ್ಕೆ ಬಂದ್ವಿ. ಅಲ್ಲಿ ಎಲ್ಲೋ ಒಂದು ಕಡೆ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ, ಸಿಗುತ್ತೆ ಒಂದಿವೆ ಅಂತ ಅಂದ್ಬಿಟ್ಟು ಬಂದ್ವಿ. ಘಾಟ್ ಸೆಕ್ಷನೆಲ್ಲ ಸ್ವಲ್ಪ ಕಡಿಮೆ ಆದಮೇಲೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಆಮೇಲೆ ಕಂಟಿನ್ಯೂ ಮಾಡಿದ್ವಿ. ಅಂದರೆ ಮಡಿಕೇರಿಗೆ ಹೋಗೋಣ ಫಸ್ಟು, ಆಮೇಲೆ ಅಂದರೆ ಯಾವ್ದು ಫಸ್ಟು ಕುಶಾಲನಗರನ ಮಡಿಕೇರಿನ ಅದನ್ನೆಲ್ಲ ನೋಡ್ಕೊಂಡ್ವಿ. ನಮಗೂ ಅದಷ್ಟು ಗೊತ್ತಿರಲಿಲ್ಲ. ಸೊ ಹಾಗಾಗಿ ನೋಡಿಕೊಂಡು ಅಲ್ಲಿಂದ ಯಾವ್ದು ಹತ್ರ ಆಗುತ್ತೆ ಫಸ್ಟು ಹೋಗೋದಕ್ಕೆ ಅಂತೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ಗೂಗಲ್ ಮ್ಯಾಪ್ ನೋಡಿಕೊಂಡು ನಾವು ಹೊರಟಿದ್ದು. ಹಾಗಾಗಿ ಫಸ್ಟು ಅಬ್ಬೆ ಫಾಲ್ಸ್ಗೆ ಹೋಗ್ಬಿಟ್ಟು ಅಲ್ಲಿ ನೋಡಿಕೊಂಡು ಅದಾದಮೇಲೆ ಎಲಿಫೆಂಟ್ ಕ್ಯಾಂಪ್ ಇದೆ ಅಲ್ಲ ದುಬಾರೆ, ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಯಾಕೆಂದರೆ ಇವಳಿಗೆ ಸ್ವಲ್ಪ ಆನೆ ಮತ್ತು ಪ್ರಾಣಿಗಳು ಅದೆಲ್ಲ ತುಂಬ ಇಷ್ಟ ಆಗುತ್ತೆ, ಅದಕ್ಕೇ. ಆಮೇಲೆ ಇನ್ನೊಂದೇನೆಂದರೆ ಇವಳು ಟ್ರಿಪ್ ಪೂರ್ತಿ ಬರೀ ಫೀಡಿಂಗ್ ಜಾಸ್ತಿ ತೊಗೊಂಡ್ಳು, ಊಟ ಎಲ್ಲ ಸ್ವಲ್ಪ ಕಡಿಮೆನೇ. ಸರಿ ಎಲ್ಲ ತೊಗೊಂಡೋಗಿದೆ ಇನ್ಸ್ಟೆಂಟು ಸೆರ್ಲಾಕ್ ಮಾಡ್ಕೊಂಡಿದ್ನಲ್ಲ, ಅದನ್ನು ತಿಂತಿದ್ಲು ಒನ್ ಟೈಮ್ ಒಂದು ದಿನಕ್ಕೆ. ನಾನು ಎಲ್ಲಿ ಫ್ರೀ ಇರ್ತೀನಿ ರೂಮ್ ಮಾಡಿದಾಗ ಆ ಥರ ಟೈಮಲ್ಲಿ ತಿನ್ನಿಸಿದ್ದು. ಇನ್ನು ಮಿಕ್ಕಿ ಟೈಮಲ್ಲಿ ನಮ್ಮ ಜೊತೆ ಹೋಟೆಲಲ್ಲಿ ಏನಾದರೂ ಸ್ವಲ್ಪ ಸ್ವಲ್ಪ ತಿನ್ನೋಳು ಅಷ್ಟೇ, ಅಷ್ಟೊಂದು ಜಾಸ್ತಿ ಕ್ವಾಂಟಿಟಿ ತಿಂತಿರಲಿಲ್ಲ. ಮತ್ತು ಫ್ರೂಟ್ಸು ಆ ಥರದ್ದು ದೇವಸ್ಥಾನದಲ್ಲಿ ಪ್ರಸಾದ ಕೊಟ್ಟರೆ ತಿನ್ನೋಳು. ಫೀಡಿಂಗ್ ಜಾಸ್ತಿ ತೊಗೊಳ್ಳೋಳು. ನಾನು ಸ್ನ್ಯಾಕ್ಸ್ ಎಲ್ಲ ತೊಗೊಂಡೋಗಿದ್ನಲ್ಲ ಅದು ಸ್ವಲ್ಪ ತಿನ್ನೋಳು.
ಪ್ಲೇನ್ ಕಿಸ್ ಮಾಡ್ಬಿಡು. ಹಾ ಬಾಯ್ ಮಾಡ್ಬಿಡ ಬಾಯ್. ಎಲ್ಲ ಗೊತ್ತಾ? ಏನು ವರ್ಕ್ ಮಾಡ್ತೀರಾ? ನಾನು ಟೊಯೋಟೋದಲ್ಲಿ ಯಾರಪ್ಪ ಇದು? ತಶ್ವಿ ನೇಮ್ ಬರ್ದ್ಬಿಡಿ. ನೀವು ನೇಮ್ ಬರ್ಸ್ಬಿಡ್ಬೇಕು. ಗ್ಲೋ ಆಗ್ಬಿಟ್ಟೈತೆ. ಈ ಥರ ಮಾಡ್ತೀನಿ. ಒಳಗಡೆಗೆ ಬಿಡ್ತಾರೆ ಅನ್ಕೊಂಡ್ಬಿಟ್ಟಿದ್ದೆ ನಾನು. ಎಲ್ಲಿ ಮೇಲೆ ಮೊದಲು ಬಿಡ್ತಿದ್ರೇನೋ ಅಲ್ಲಿ ಮೊದಲು ಬಿಡ್ತಿದ್ರೇನೋ. ನೋಡಿದ್ರಲ್ಲ ಅಬ್ಬೆ ಫಾಲ್ಸಲ್ಲಿ ಸ್ವಲ್ಪ ಎಲ್ಲ ವಿಡಿಯೋ ಶೂಟ್ ಮಾಡಿಕೊಂಡು ಪೆನ್ಸಿಲ್ ಸ್ಕೆಚ್ ಎಲ್ಲ ಮಾಡಿಸ್ಕೊಂಡು ಅಲ್ಲೆಲ್ಲ ನೋಡಿಕೊಂಡು ಅದಾದಮೇಲೆ ದುಬಾರೆ ಎಲಿಫೆಂಟ್ ಕ್ಯಾಂಪಿಗೆ ಬಂದಿದ್ದೀವಿ. ಅಲ್ಲಿ 4:30ಗೆ ಓಪನ್ ಆಗುತ್ತೆ, ರಿವರ್ ಕ್ರಾಸ್ ಮಾಡ್ಕೊಂಡು ಹೋಗಬೇಕು ಅಂತ ಹೇಳಿದ್ರು. ಸರಿ ಇನ್ನೂ ಟೈಮ್ ಇತ್ತು ನಮಗೆ, ಅದಕ್ಕೆ ನಮ್ಮ ಮನೆಯವರು ಈ ಥರ ಫಿಶ್ ಕಾಲೆಲ್ಲ ಕ್ಲೀನ್ ಮಾಡುತ್ತೆ ನೋಡಿ, ಕಾಲು ಡಿಪ್ ಮಾಡ್ಕೊಂಡು ಕೂತ್ಕೊಂಡ್ರೆ ಫಿಶ್ ಟ್ಯಾಂಕ್ ಒಳಗಡೆ ಅದು ಸ್ಪೆಷಲ್ ಫಿಶ್ಗಳಿರುತ್ತೆ ಇದಕ್ಕೆ ಅಂತಲೇ. ಸೊ ಆ ಥರದ್ದು ಇತ್ತು. ಸರಿ ನಮ್ಮ ಮನೆಯವರು ಒಂದು 2-3 ಸರಿ ಆಲ್ರೆಡಿ ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡಿದರೆ ಮತ್ತೆ ಒಂದು ಸರಿ ಮಾಡಿದ್ರಷ್ಟೇ. ನನಗೇನೋ ಇಂಟ್ರೆಸ್ಟ್ ಇಲ್ಲ, ಸುಮ್ಮನೆ ಅದೇ. ಆಮೇಲೆ ಇನ್ನೂ ಟೈಮ್ ಇತ್ತಲ್ವ, ಅದಕ್ಕೇ ಕುದುರೆ ಮೇಲೆ ಕೂರಿಸ್ಕೊಂಡು ಕರ್ಕೊಂಡು ಹೋಗ್ತಿದ್ದಾರೆ ಪಾಪುನ. ಅವಳೇನು ಎದ್ರುಕೊಂಡಿಲ್ಲ, ಆರಾಮಾಗಿ ಕೂತಿದ್ಲು. ಮತ್ತು ಯಾವ ಥರ ಓಡಿಸೋದು ಅದೆಲ್ಲ ಹೇಳ್ಕೊಟ್ಟಿದ್ರು, ಅದನ್ನೆಲ್ಲ ಅವಳು ಮಿಮಿಕ್ ಮಾಡ್ತಾಯಿದ್ಲು. ಆನೆ ಆಶೀರ್ವಾದ ಮಾಡೋದು ಹೇಗೆ ಅಂದರೆ ತಲೆ ಮೇಲೆ ಕೈ ಇಟ್ಕೊಂಡು ತೋರಿಸೋದು, ಯಾಕೆಂದರೆ ದುರ್ಗಾ ಪರಮೇಶ್ವರಿಲಿ ಮಾಡಿಸಿದ್ವಿ ನೋಡಿ ಕಟೀಲುಲಿ, ಅದು ಮತ್ತು ಇಲ್ಲಿ ಕುದುರೆನ ಓಡಿಸೋದು ಕೈ ಹಿಂಗೆ ಅಂದ್ಬಿಟ್ಟು ಅಂತ ಅನ್ನೋದು, ಆ ಥರ ಎಲ್ಲ ಕಲ್ತ್ಕೊಂಡ್ಬಿಟ್ಟಿದ್ದಾಳೆ. ಇವಾಗ ಮನೆಗೆ ಬಂದಮೇಲೆ ಅದನ್ನೆಲ್ಲ ಮಾಡ್ತಾಳೆ. ಇವಾಗ
ಇದೆಲ್ಲ ಆದಮೇಲೆ ರಿವರ್ ಕ್ರಾಸ್ ಮಾಡ್ಕೊಂಡು ಹೋಗಿ ಅಲ್ಲಿ ಎಲಿಫೆಂಟ್ಸ್ ಎಲ್ಲ ಟ್ರೈನ್ ಮಾಡ್ತಿರ್ತಾರೆ ಮತ್ತು ಇರುತ್ತೆ, ಅದನ್ನು ನೋಡ್ಕೊಬರ್ಬೇಕು. ಒಂಥರ ಸ್ಮಾಲ್ ಅಡ್ವೆಂಚರ್ ಅಂತಲೇ ಹೇಳ್ಬೋದು ಇದು. ನಾನು ಅಲ್ಲಿ ರಿವರ್ ಕ್ರಾಸ್ ಮಾಡಬೇಕಾದ್ರೆಲ್ಲ ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ, ಮೊಬೈಲ್ ಇತ್ತು, ಬಟ್ ನನಗೆ ಅದು ಸ್ವಲ್ಪ ಕಷ್ಟನೇ ಅಲ್ವಾ, ಜಾರುತ್ತೆ. ನೀರೆಲ್ಲ ಕಡಿಮೆನೇ ಇತ್ತು, ತುಂಬಾ ಕಡಿಮೆ ಇತ್ತು. ಆದ್ರೂ ಮಗುನ ನಮ್ಮ ಮನೆಯವ್ರು ಎತ್ಕೊಂಡಿದ್ರು, ನಾನು ಒಬ್ಬಳೇ ಇಂಡಿಪೆಂಡೆಂಟಾಗಿ ನಡ್ಕೊಂಡು ಹೋಗ್ತಾಯಿದ್ದೆ. ಒಂಥರ ಭಯ ಇತ್ತು, ಆದ್ರೂ ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ವಿ. ನೋಡಿ ಅಲ್ಲಿ ಆನೆ ಕಾಣಿಸ್ತಾ ಇದೆಯಲ್ಲ, ಅಷ್ಟುವರೆಗೂ ರಿವರ್ ಕ್ರಾಸ್ ಮಾಡಿಕೊಂಡು ಹೋಗಬೇಕು. ನಾವಿಲ್ಲಿ ಆ್ಯಕ್ಚುಲಿ ಇಲ್ಲೊಂದು ಕೌಂಟ್ರ್ ಇತ್ತು, ಅಲ್ಲಿ ಟಿಕೆಟ್ ತೊಗೋಬೇಕೇನೋ ಅಂತ ಅಂದ್ಕೊಂಡು ವೆಯ್ಟ್ ಮಾಡ್ತಿದ್ವಿ. ಬಟ್ ಆ ಥರ ಅಲ್ಲ, ಅದು ಬೋಟ್ ಇದ್ದರೆ ಮಾತ್ರ, ಅಂದರೆ ತುಂಬ ನದಿಲಿ ನೀರಿದ್ದು ಬೋಟಲ್ಲಿ ನಾವು ರಿವರ್ನ ಕ್ರಾಸ್ ಮಾಡ್ಕೊಂಡು ಹೋಗಬೇಕು ಆ ಕಡೆಗೆ ಅಂದರೆ ಮಾತ್ರ ಇಲ್ಲಿ ಟಿಕೆಟ್ ತೊಗೋಬೇಕು. ಇಲ್ಲ ಅಂದರೆ ಹಾಗೇ ನಡ್ಕೊಂಡು ಹೋಗ್ತಾಯಿದ್ರು, ಅಲ್ಲಿ ನಡ್ಕೊಂಡು ಹೋಗಿ ಅಲ್ಲಿ ಎಂಟ್ರೆನ್ಸ್ ಇದೆ ಒಂದು, ಅಲ್ಲಿ ಮಾತ್ರ ಟಿಕೆಟ್ ತೊಗೋಬೇಕು. ಅಡಲ್ಟ್ಸ್ಗೆ ಬೇರೆ, ಮಕ್ಕಳಿಗೆ ಬೇರೆ ಟಿಕೆಟ್ ಪ್ರೈಸ್ ಎಲ್ಲ ಇತ್ತು, ಓಕೆನಾ. ಹಾಗಾಗಿ ಅದು ಗೊತ್ತಾಗಿಲ್ಲ, ಆಮೇಲೆ ಯಾರೋ ಹೇಳಿದ್ರು, ಸರಿ ಅಂದ್ಬಿಟ್ಟು ನಾವು ಹೊರಟ್ವಿ. ಬೇಕಾದರೆ ಫೋಟೋಸ್ನ ಆ್ಯಡ್ ಮಾಡಿರ್ತೀನಿ ನೋಡಿ ನೀವು, ಓಕೆನಾ. ಮಗುದೆಲ್ಲ ಫೋಟೋಸ್ ತೆಗೆದಿದ್ದೀನಿ ರಿವರ್ ಮಧ್ಯದಲ್ಲೆಲ್ಲ ಹೋದಾಗ, ಒಂದು 2-3 ತೆಗೆದಿರ್ಬೋದು, ಅದನ್ನು ಆ್ಯಡ್ ಮಾಡ್ತೀನಿ. ಇವಾಗ ಕ್ರಾಸ್ ಮಾಡಿಕೊಂಡು ಬಂದ್ವಿ. ತುಂಬ ಖುಷಿಯಾಯಿತು. ಎಲ್ಲರೂ ಅಲ್ಲಿ ಒಂದೆರಡೇನೋ ಇರುತ್ತೆ ಅಂತ ಮಾತಾಡ್ಕೊತಿದ್ದಿದ್ದು ಕೇಳಿಸ್ಕೊಂಡಿದ್ವಾ, ಬೇಜಾರಾಗ್ಬಿಟ್ಟಿದ್ದು. ಬರೀ ಒಂದೆರಡು ನೋಡೋಕ್ಕೆ, ಜಾಸ್ತಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತಲ್ವ ಅಂತ. ಇಲ್ಲಿಗೆ ಬಂದಮೇಲೆ ತುಂಬ ಇತ್ತು, ಖುಷಿಯಾಯಿತು. ನನಗೆ ಮರಿ ಸ್ವಲ್ಪ ಚಿಕ್ಕದೊಂದು ಮರಿ ಇತ್ತು, ತುಂಬಾ ಚಿಕ್ಕ ಮರಿ ಎಲ್ಲ ಇಲ್ಲಿಗೆ ನೋಡೋಕ್ಕೆ ಬಿಡಲ್ಲ, ಅಂದರೆ ಇರೋದಿಲ್ಲ ಅಲ್ಲಿ, ಬೇರೆ ಕಡೆ ಇಟ್ಟಿರ್ತಾರಂತೆ. ಎಲ್ಲ ಸ್ವಲ್ಪ ದೊಡ್ಡದು. ಮತ್ತು ಟ್ರೈನಿಂಗ್ ಹೇಗೆ ಮಾಡ್ತಾರೆ ಕಾಡಿಂದ ಫಸ್ಟ್ ಕರ್ಕೊಂಡು ಬಂದಾಗ ಅದ್ರದ್ದು ಎಲ್ಲ ವಿಡಿಯೋ ಶೂಟ್ ಮಾಡಿದ್ದೀನಿ ನೋಡಿ, ಇನ್ನು ನೆಕ್ಸ್ಟ್ ಗೊತ್ತಾಗುತ್ತೆ ನಿಮಗೆ. ಮತ್ತು ನದಿ ದಾಟಬೇಕಾದ್ರೆ ಮಧ್ಯದಲ್ಲಿ ಒಂದೊಂದು ಸ್ವಲ್ಪ ಸೇಫ್ ಪ್ಲೇಸ್ ಅಂತ ಅನಿಸುತ್ತೆ ನಮಗೆ. ಅಲ್ಲಿ ಕೂಡ ಇವಳನ್ನು ನಡೆಯೋದಕ್ಕೆ, ಅಂದರೆ ಕೈ ಹಿಡ್ಕೊಂಡು ಅವರಪ್ಪ ಹಿಡ್ಕೊಂಡು 2 ಕೈನೂ ನಡೆಸಿದ್ದು, ಆಟ ಆಡಿಸಿದ್ದು ಎಲ್ಲನೂ ಚೆನ್ನಾಗಿತ್ತು. ಮತ್ತು ಅಲ್ಲಿಂದ ಬಂದಮೇಲೆ ಇಲ್ಲೆಲ್ಲ ಆನೆಗೆ ಫೀಡ್ ಎಲ್ಲ ಕೊಟ್ಲು ಅವಳು. ಇಲ್ಲಿ ಕೊಡ್ತಿರ್ತಾರೆ ಬೆಲ್ಲ, ಭತ್ತ ಮತ್ತು ಹುಲ್ಲು, ಅದನ್ನು ಒಂಥರ ಪ್ಯಾಕ್ ಮಾಡಿಬಿಟ್ಟು ಕೊಡ್ತಾರೆ. ದುಡ್ಡು ಕೊಟ್ಟರೆ ಅದನ್ನು ತೊಗೊಂಡು ಆನೆಗೆ ತಿನ್ನಿಸ್ಬೋದು, ಆ ಥರ ಎಲ್ಲ ಆಯಿತು. ಕೊಟ್ಟಲು ಇವಳು ಕೂಡ, ಎಂಜಾಯ್ ಮಾಡ್ತಾಯಿದ್ಲು ಚೆನ್ನಾಗಿ. ಮತ್ತು ನಾನು ಇನ್ನೊಂದು ನಿಮಗೆ ಹೇಳಬೇಕು, ವ್ಲಾಗ್ ಮುಗಿಯೋದಕ್ಕೆ ಮುಂಚೆ, ಏನಕ್ಕೆ ನಾನು ಇಷ್ಟು ಲೇಟಾಗಿ ಟ್ರಿಪ್ಪಿಂದ ಬಂದಮೇಲೆ ವ್ಲಾಗ್ನ ಶೇರ್ ಮಾಡ್ಕೋತಾ ಇದ್ದೀನಿ ಅಂತಂದರೆ, ಟ್ರಿಪ್ಪಿಂದ ಬಂದು ನೆಕ್ಸ್ಟ್ ಡೇಗೆ ನಾನು ಇವಳಿಗೆ ಬ್ರೆಸ್ಟ್ ಫೀಡಿಂಗ್ ಸ್ಟಾಪ್ ಮಾಡಬೇಕು ಅಂತ ಅಂದ್ಕೊಂಡು ಸ್ಟಾಪ್ ಮಾಡಿದೆ. ಮತ್ತು ಆ ಪ್ರೋಸೆಸ್ಸಿಗೆ ಸ್ವಲ್ಪ ಟೈಮ್ ಬೇಕಲ್ವಾ, ಅದಕ್ಕೇ ನನಗೆ ವ್ಲಾಗ್ಸ್ ಎಲ್ಲ ಮಾಡೋಕ್ಕೂ ಆಗಿಲ್ಲ, ವ್ಲಾಗ್ಸ್ ಶೂಟ್ ಕೂಡ ಮಾಡಿಲ್ಲ ನಾನು. ಇದೇ ಲಾಸ್ಟ್ ವ್ಲಾಗ್. ಮತ್ತು ಇವಾಗ ನಾನು ಈ ವಾಯ್ಸ್ ಓವರ್ ಕೊಟ್ಟಾದಮೇಲೆ ಫ್ರೆಶ್ಶಾಗಿ ಡೈಲಿ ವ್ಲಾಗ್ಸ್ನ ಸ್ಟಾರ್ಟ್ ಮಾಡಬೇಕು. ಹಂಗಾಗಿ ನಾನು ವ್ಲಾಗ್ ಏನೂ ಮಾಡಿರಲಿಲ್ಲ, ಮತ್ತು ಎಡಿಟಿಂಗು ಮಾಡೋಕ್ಕೆ ನನಗೆ ಆಗಿರಲಿಲ್ಲ. ಅದಕ್ಕೆ ನಾನು ವಿಡಿಯೋಸ್ನ ಶೇರ್ ಮಾಡ್ಕೊಂಡಿರಲಿಲ್ಲ, ಅಂದರೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳೋಕ್ಕೆ ಅಷ್ಟು ಟೈಮ್ ಆಯಿತು. ನಿಮಗೆ ಗೊತ್ತು ಬ್ರೆಸ್ಟ್ ಫೀಡಿಂಗ್ ಜರ್ನಿ ಎಷ್ಟು ಲಾಂಗ್ ಜರ್ನಿ ಆಗಿರುತ್ತೆ, ಸ್ಟಾಪ್ ಮಾಡಬೇಕಾದ್ರೆ ಎಷ್ಟು ಕಷ್ಟ ಇರುತ್ತೆ ಅಂತ ಹೇಳ್ಬಿಟ್ಟು, ಫೇಸ್ ಸ್ವಲ್ಪ ಟಫ್ ಇರುತ್ತೆ. ಹಾಗಾಗಿ ನಾನು ವಿಡಿಯೋಸ್ ಎಲ್ಲ ಲೇಟಾಗಿ ಹಾಕಿದ್ದು, ಅಂದರೆ ಈ ವಿಡಿಯೋನ ಲೇಟಾಗಿ ಹಾಕಿದ್ದು. ಮುಂಚೆಂದು ಅಷ್ಟೇ ಸ್ವಲ್ಪ ಲೇಟಾಗೇ ಹಾಕ್ತೆ. ಸ್ಟಾರ್ಟಿಂಗ್ ಫಸ್ಟ್ ವಿಡಿಯೋನೂ ಅಷ್ಟೇ ಟ್ರಿಪ್ಪಿಂದ ಬಂದು ಎಷ್ಟೋ ದಿನದ ಮೇಲೆ ಹಾಕ್ತೆ. ಅದು ಆವಾಗಲೇ ಹೇಳೋಣ ಅಂದ್ಕೊಂಡೆ, ಬಟ್ ಬೇಡ, ಒಟ್ಟಿಗೆ ಹೇಳೋಣ ಡೈಲಿ ವ್ಲಾಗ್ಸ್ ಮಾಡಿ ಅಂತ ಅನಿಸ್ತು. ಅದಾದಮೇಲೆ ಈ ವ್ಲಾಗಿಗೆ ತುಂಬ ಗ್ಯಾಪ್ ಆಯ್ತಲ್ಲ, ಸರಿ ಇದರಲ್ಲಿ ಮೆನ್ಷನ್ ಮಾಡಿ ಹೇಳೋಣ, ಅದಾದಮೇಲೆ ಬೇಕಾದರೆ ಅದ್ರ ಬಗ್ಗೆ ಡೀಟೇಲಾಗಿ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದು ನಾನು. ಬಟ್ ಆ ಟೈಮಲ್ಲಿ ನಾನೇನು ವೀಡಿಯೋಸ್ ಎಲ್ಲ ಮಾಡ್ಕೊಳಕ್ಕೆ ಹೋಗಿಲ್ಲ, ಅಂದರೆ ಆ ಪ್ರೋಸೆಸ್ ಏನಿತ್ತು ಆ ಟೈಮಲ್ಲಿ ನಾನು ಯಾವುದೇ ರೀತಿ ವಿಡಿಯೋಸ್ ಮಾಡಿಲ್ಲ. ಆ ಥರ ಪರಿಸ್ಥಿತಿನೂ ಇರಲಿಲ್ಲ, ಅದಕ್ಕೆ ನಾನು ಮಾಡ್ಕೊಳಕ್ಕೂ ಹೋಗಿಲ್ಲ. ಒಟ್ಟಿಗೆ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಂಡ್ರಾಯ್ತು ಅಂತ ಹೇಳಿಬಿಟ್ಟು. ಟಫ್ ಇತ್ತಾ, ಓಕೆ ಇತ್ತಾ, ಮೀಡಿಯಮ್ ಆಗಿತ್ತಾ ಅಂತ ಹೇಳ್ಬಿಟ್ಟು ನಾನು ತಿಳಿಸ್ಕೊಡ್ತೀನಿ ನೆಕ್ಸ್ಟು ವ್ಲಾಗ್ಗಳಲ್ಲಿ. ಮತ್ತು ನಿಮಗೇನಾದರೂ ಅದ್ರ ಬಗ್ಗೆ ಕ್ವೆಶ್ಚನ್ಸ್ ಇದ್ದರೆ ಈ ವಿಡಿಯೋದಲ್ಲಿ ನನಗೆ ಕಮೆಂಟ್ ಮಾಡಿರಿ, ಸೊ ನನಗೆ ಹೆಲ್ಪ್ ಆಗುತ್ತೆ. ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋ ಮಾಡುವಾಗ ಆನ್ಸರ್ ಮಾಡ್ತೀನಿ, ನನಗೇನು ಗೊತ್ತಿರುತ್ತೋ ಅದ್ರ ಬಗ್ಗೆ ಹೇಳ್ತೀನಿ, ಓಕೆನಾ. ಅಂದರೆ ನನ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅದ್ರ ಮೇಲೆ ಡಿಪೆಂಡಾಗಿ ಆನ್ಸರ್ ಮಾಡ್ತೀನಿ, ಓಕೆನಾ. ಮತ್ತು ಹೊಸದಾಗಿ ಕಾಡಿಂದ ಕರ್ಕೊಂಡು ಬಂದಿರ್ತಾರಲ್ವ ಆನೆಗಳನ್ನ, ಅದನ್ನು ಹೇಗೆ ಟ್ರೈನ್ ಮಾಡ್ತಾರೆ ಅನ್ನೋದನ್ನು ಕೂಡ ಇದರಲ್ಲಿ ವಿಡಿಯೋ ಶೂಟ್ ಮಾಡಿದ್ದೀನಿ. ಕ್ಲಿಪ್ಪಿಂಗ್ ಬರುತ್ತೆ ನೋಡಿ, ಬಟ್ ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ಇವಾಗೇ. ಏನಂದರೆ ದೊಡ್ಡ ಮರದ ದಿಮ್ಮಿಗಳಿರುತ್ತಲ್ವ, ಅದನ್ನು ತುಂಬ ಎಲ್ಲ ಹಾಕ್ಬಿಟ್ಟು ಒಂದು ಅದಕ್ಕೆ ಬೋನ್ ಥರನೇ ಅನ್ಬೋದು, ದೊಡ್ಡ ಬೋನ್ ಥರ ಮಾಡಿರ್ತಾರೆ. ಅದು ಬ್ರೇಕ್ ಮಾಡೋಕ್ಕಾಗಲ್ಲ,
ಅದಕ್ಕೆ ತುಂಬ ಕೋಪ ಎಲ್ಲ ಮದ ಏರಿರುತ್ತಲ್ವ, ಆ ಥರ ಟೈಮಲ್ಲೂ ಅದನ್ನು ಬ್ರೇಕ್ ಮಾಡೋಕ್ಕಾಗಬಾರ್ದು, ಆ ಥರ ಬಿಲ್ಡ್ ಮಾಡಿರ್ತಾರೆ. ಅದರೊಳಗಡೆ ಇಟ್ಟು ಅದಕ್ಕೆ ಅಲ್ಲೇ ಫೀಡ್ ಮಾಡಿ, ಅಂದರೆ ಅದಕ್ಕೇನು ಊಟ ಆಹಾರ ಬೇಕು ಅಲ್ಲಿಂದನೇ ಕೊಟ್ಟು ಅದರದ್ದು ಕೋಪ ಎಲ್ಲ ಕಡಿಮೆ ಆಗಿ ಕೂಲ್ ಆಗಿಬಿಡುತ್ತೆ. ಅದು ಒಂದೇ ಕಡೆ ಇದ್ದು ಅದಾದಮೇಲೆ ಅದನ್ನು ಹೊರಗಡೆ ಕರೆದು ಟ್ರೈನ್ ಮಾಡೋದು, ಅಂದರೆ ಹೊರಗಡೆಗೆ ತಂದು ಟ್ರೈನ್ ಮಾಡೋದು. ಅದೇ ಪ್ಲೇಸ್ ನೋಡಿ ಕಾಣಿಸ್ತಾ ಇದೆ ಅಲ್ಲ, ಅಲ್ಲಿ ಫೀಡ್ ಮಾಡ್ತಾ ಇದ್ದಾರೆ ಕೂಡ. ಅದನ್ನೆಲ್ಲ ಜಸ್ಟ್ ಎಕ್ಸ್ಪ್ಲೈನ್ ಮಾಡ್ತಾ ಇರಬೇಕಾದ್ರೇ ನನಗೆ ಅಷ್ಟು ಭಯ ಆಗ್ತಿತ್ತು. ಹೇಗಪ್ಪ ಇದೆಲ್ಲ ಇರುತ್ತೆ ಪ್ರೋಸೆಸ್ಸು, ಅಂದರೆ ಆನೆ ಅಷ್ಟು ಕೋಪ ಇರುತ್ತೆ, ಮದ ಇರುತ್ತೆ, ಅದನ್ನು ತಂದು ಇಲ್ಲಿ ಕೂಡಾಕಿ ಅದನ್ನು ಸಂಭಾಳಿಸಿ ಅದಕ್ಕೆ ಟ್ರೈನಿಂಗ್ ಎಲ್ಲ ಮಾಡೋದಂತಂದರೆ ಅದೆಲ್ಲ ಈಸಿ ಕೆಲಸ ಅಲ್ವೇ ಅಲ್ಲ. ಅದಕ್ಕೆ ತುಂಬ ಪೇಷನ್ಸ್ ಇರಬೇಕು ಮತ್ತು ನಿಪುಣತೆ ಅಂತಾರಲ್ಲ ಅದರಲ್ಲೇ ಒಂದು ಕೆಲಸದಲ್ಲಿ ಅದಿರಬೇಕು, ಮತ್ತು ಡೇರಿಂಗ್ ಆಗಿರ್ತಾರೆ ಇದನ್ನೆಲ್ಲ ಮಾಡೋರು ಅಂತ ಅನ್ನಿಸ್ತು ನನಗೆ. ಅದಾದಮೇಲೆ ಅಲ್ಲಿಂದ ಬಂದ್ವಿ. ಇಲ್ಲಿ ಒಂದು ಆನೆ ಮೇಲೆ ಸವಾರಿ ನಡೀತಾ ಇತ್ತು, ಕರ್ಕೊಂಡು ಹೋಗ್ತಾಯಿದ್ರು ಸ್ನಾನ ಮಾಡಿಸೋದಕ್ಕೆ. ಸ್ಟಾರ್ಟಿಂಗಲ್ಲಿ ತೋರಿಸ್ದೆ ನೋಡಿ, ಅಲ್ಲಿಂದನೇ ಕಾಣಿಸ್ತಾ ಇತ್ತು ಎಂಟ್ರಿ, ಅಂದರೆ ರಿವರ್ ಕ್ರಾಸ್ ಮಾಡೋಕ್ಕೆ ಮುಂಚೆಯಿಂದ ಪ್ಲೇಸು. ಅಲ್ಲಿಗೆ ಕರ್ಕೊಂಡೋಗಿ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಬರ್ತಾಯಿದ್ರು ಒಂದೊಂದೇ ಎರಡೆರಡೇ ಆನೆಗಳನ್ನೆಲ್ಲ ಕರ್ಕೊಂಡೋಗಿ. ಆ ಥರ ಇದು ಲಾಸ್ಟ್ ವಿಡಿಯೋ ನಾನು ಟ್ರಿಪ್ಪಲ್ಲಿ ಮಾಡ್ಕೊಂಡಿದ್ದು. ಅದಾದಮೇಲೆ ನಾನೇನು ವಿಡಿಯೋಸ್ ಮಾಡ್ಕೊಂಡಿಲ್ಲ, ಹಾಗಾಗಿ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಪ್ಲೀಸ್ ಬಿ ಸೇಫ್, ಬಿ ಹೆಲ್ದಿ, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್.